ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ನಿಧನವಾಗಿರೋದಕ್ಕೆ ಇಡೀ ರಾಜ್ಯ ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ. ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರಬೇಕು ಅಂದರೆ ಅದಕ್ಕೆ ಪ್ರಮುಖ ಕಾರಣ ಎಸ್.ಎಂ. ಕೃಷ್ಣ ಸಾರ್ ಅವರು ಕೇಂದ್ರದಲ್ಲಿ ಸಚಿವರಾಗಿ, ಇಲ್ಲಿ ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ರಾಜ್ಯಪಾಲರಾಗಿ ಅವರು ಇಡೀ ರಾಜ್ಯಕ್ಕೆ ದೇಶಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶದಲ್ಲಿ ಭಾಳ ಒಂದು ಶ್ರೇಷ್ಠ ರಾಜಕಾರಣಿಯಾಗಿ ಎಲ್ರಿಗೂ ಮಾದರಿಯಾಗಿದ್ದಾರೆ. ಅಜಾತ ಶತ್ರು ಅಂತಂದರೆ ಎಸ್.ಎಂ. ಕೃಷ್ಣ ಸಾರ್ ಅವರ ನಿಧಾನದಿಂದ ಇವತ್ತು ಹಿರಿಯ ಮುತ್ಸದಿಯನ್ನು ಕಳ್ಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತು ಬೆಂಗಳೂರಿನ ಸಿಲಿಕಾನ್ ಸಿಟಿ ಮಾಡೋದ್ರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅಪಹರಣದಂಥ ಇದರಲ್ಲಿ ಅತ್ಯಂತ ಸಮಯದಿಂದ ಮಾಡಿ ಅವ್ರನ್ನ ಕರ್ತರ್ತಕ್ಕಂಥ ಇದರಲ್ಲಿ ದೊಡ್ಡ ಪಾಲಿರ್ತಕ್ಕಂಥದ್ದು ಎಸ್.ಎಂ. ಕೃಷ್ಣ ಅವ್ರದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಆ ದುಃಖವನ್ನು ತಡ್ಕೊತಕ್ಕಂಥ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ಕೊಡ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂಥವರು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಅಂತಕ್ಕಂಥದ್ದು ಹೇಳೋದು ಬಯಸ್ತೇನೆ. ಆತ್ಮೀಯ ಬಂಧುಗಳೇ, ಇವತ್ತು ರಾಷ್ಟ್ರ ಕಂಡಂಥ ಅಪರೂಪದ ರಾಜಕಾರಣಿ, ಕರ್ನಾಟಕ ರಾಜ್ಯದ ಕೀರ್ತಿಯನ್ನು, ವಿಶೇಷವಾಗಿ ಬೆಂಗಳೂರಿನ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂಥ ಯಾರಾದರೂ ಒಬ್ಬರು ವ್ಯಕ್ತಿ ಇದ್ದಾರೆ ಅಂತೇಳಿದರೆ ಅದು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್.ಎಂ. ಕೃಷ್ಣ ಅವರು. ಅವರ ಅಗಾಧವಾದ ಸೇವೆ, ಸುಮಾರು 4 ಮನೆಗಳನ್ನು ನೋಡಿರ್ತಕ್ಕಂಥ ಲೋಕಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ 4 ಮನೆಗಳನ್ನು ನೋಡಿರ್ತಕ್ಕಂಥ ಕೆಲವೇ ರಾಜಕಾರಣಿಗಳಲ್ಲಿ ಎಸ್.ಎಂ. ಕೃಷ್ಣ ಕೂಡ ಒಬ್ಬರು. ಅವರು ಮುಖ್ಯಮಂತ್ರಿಯಾಗಿ ಅನೇಕ ಸಚಿವಾಲಯದ ಖಾತೆಗಳನ್ನು ಹೊಂದಿ, ಕೇಂದ್ರ ಸಚಿವರಾಗಿ, ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಎಲ್ಲ ಹುದ್ದೆಗಳಲ್ಲೂ ಕೂಡ ಆ ಹುದ್ದೆಗಳ ಗೌರವವನ್ನು ಕಾಪಾಡಿರ್ತಕ್ಕಂಥ ಅಪರೂಪದ ರಾಜಕಾರಣಿ. ಶೃಂಗಗಿರಿಯ ಎತ್ತರಕ್ಕೆ ನಮ್ಮ ಕರ್ನಾಟಕ ರಾಜ್ಯವನ್ನು ಕೊಂಡೊಯ್ದಿದ್ದಾರೆ. ಜೊತೆಗೆ ಶಿಸ್ತುಬದ್ಧವಾದ ರಾಜಕಾರಣಿ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಜೊತೆಗೆ ಇದು ವೆರಿ ಗುಡ್ ಡ್ರೆಸ್ ಕೋಡ್ ಸೆನ್ಸು. ಇವತ್ತು ಕೂಡ ಯಾವುದಾದ್ರು ಒಂದು ಸಮಾರಂಭಕ್ಕೆ ಹೋಗ್ಬೇಕಾದ್ರೆ ಆ ಸಮಾರಂಭಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಅವರ ಡ್ರೆಸ್ ಕೋಡ್ನಂತೂ ಯಾರು ಇವತ್ತಿನವರೆಗೂ ಆ ರೀತಿ ಇದ್ದದ್ದು ಇನ್ನೊಬ್ಬ ರಾಜಕಾರಣಿಯನ್ನು ನೋಡಿಲ್ಲ. ಈಸ್ ಎ ಮಾಡೆಲ್ ಟು ಆಲ್ ಅವರ್ ಯಂಗ್ಸ್ಟರ್ಸ್. ಒಂದು ಸ್ಫೂರ್ತಿ. ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಅವರ ಸಾಹಿತ್ಯ ಅಭಿರುಚಿಯನ್ನು ಕೂಡ ನಾವು ನೋಡಿದ್ದೇವೆ. ಅವರು ನನಗೆ ಹತ್ತಿರದ ಸಂಬಂಧಿ ಕೂಡ ಹೌದು. ಅವರ ಪ್ರೇಮಕ ಮತ್ತು ನನ್ನ ಅತ್ತೆ ಇಬ್ಬರು ಸಹೋದರಿಯರು. ಇವತ್ತು ನನ್ನ ಇಡೀ ಕುಟುಂಬ ಅಲ್ಲಿ ಹೋಗ್ತಾ ಇದೆ. ನಾನು ಕೂಡ 8 ಗಂಟೆಗೆ ಇವತ್ತು ಪ್ರಯಾಣ ಮಾಡ್ತಾ ಇದ್ದೀನಿ. ಭಗವಂತ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ನಷ್ಟ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಆಗಿರೋ ನಷ್ಟವನ್ನು ತುಂಬತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ, ಒಂದು ಛಾಪನ್ನು ಮೂಡಿಸಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ರಾಜಕಾರಣದಲ್ಲೂ ಕೂಡ ಒಂದು ರಾಜಕೀಯ ವ್ಯಕ್ತಿಗಳು ಹೇಗಿರಬೇಕು ಅನ್ನೋದನ್ನು ನಮಗೆಲ್ರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಎಸ್.ಎಂ. ಕೃಷ್ಣಾಜಿ ಅವರ ಒಂದು ನಿಧನ ಇಡೀ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಅದು ಒಂದು ನೋವಾಗಿದೆ. ಮತ್ತು ಅಂಥ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾನು ಅವ್ರ ಬಗ್ಗೆ ಎಲ್ಲರೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ. ಬಟ್ ನಾನು ಅವರಿಂದ ನೋಡಿರುವಂಥದ್ದು ಅಂತಂದರೆ, ಅವರು ಮುಖ್ಯಮಂತ್ರಿಗಳಿದ್ದಾಗ ಮಹಿಳೆಯರಿಗೋಸ್ಕರ ಒಂದು ವಿಶೇಷವಾದಂಥ ಕಾರ್ಯವನ್ನು ಅವರು ಕೈಗೆತ್ಕೊಂಡಿದ್ರು. ಅದೇನು ಅಂತಂದರೆ, ಇವತ್ತು ನಾವು ನೋಡ್ತೀವಿ ಸ್ತ್ರೀ ಶಕ್ತಿ ಸಂಘಗಳು ಅಂಥೇಳಿ. ಅಂಥ ಟೈಮಲ್ಲಿ ಅವರು ಹಳ್ಳಿಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅಂಥೇಳಿ ಸ್ತ್ರೀ ಶಕ್ತಿ ಸಂಘಗಳನ್ನು ಹುಟ್ಟು ಹಾಕೋದ್ರ ಮುಖಾಂತರ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ.
ಆದರೆ ಅವರ ಆದರ್ಶಗಳನ್ನ ಇಂದಿನ ನಾವು ರಾಜಕೀಯ ವ್ಯಕ್ತಿಗಳು, ನಮ್ಮಂಥ ಹೊಸ ರಾಜಕೀಯದಲ್ಲಿ ಬಂದಂಥ ನಾವುಗಳು ಅವರ ಒಂದು ಆದರ್ಶವನ್ನ, ಅವರ ಕೆಲಸಗಳ ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆ, ರಾಜಕೀಯದಲ್ಲಿ ದೂರದೃಷ್ಟಿಕೋನ, ಇದನ್ನೆಲ್ಲನೂ ಕೂಡ ನಾವು ಅವರಿಂದ ಕಲಿಯುವಂಥದ್ದು. ಅವರ ಆದರ್ಶಗಳನ್ನ ನಾವು ಪಾಲಿಸುವಂಥದ್ದು ಆಗಬೇಕು ಮತ್ತು ಅದು ಆಗ್ತದೆ. ಅದಕ್ಕೆ ಇವತ್ತು ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ, ಅಂಥ ಒಂದು ಮೇರು ವ್ಯಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರು ಹಾಕಿಕೊಟ್ಟಂಥ ಹೆಜ್ಜೆ ಮೇಲೆ ನಾವು ಎಲ್ಲರೂ ಕೂಡ ಹೋಗಿ ಈ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆ ಕೆಲಸವನ್ನ ಮಾಡುವಂತಹ ಒಂದು ಶಕ್ತಿ ನಮಗೆ ದೊರೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದೆ. ಎಸ್.ಎಂ. ಕೃಷ್ಣ ಅವರು ಕನ್ನಡ ನಾಡು ಕಂಡ ಒಬ್ಬ ಅಪ್ರತಿಮ ಮುತ್ಸದ್ದಿ ರಾಜಕಾರಣಿ. ವಿಶೇಷವಾಗಿ ಎಸ್.ಎಂ. ಕೃಷ್ಣ ಅವರು ಬೆಂಗಳೂರಿನ ಅಂತಾರಾಷ್ಟ್ರೀಯ ನಕ್ಷೆಯಲ್ಲಿ ಛಾಪು ಮೂಡಿಸಿದಂಥ ಒಬ್ಬ ಮಹಾನ್ ನಾಯಕ. ಕರ್ನಾಟಕ ನೀರಾವರಿ ಯೋಜನೆಗಳಿರ್ಬೋದು, ತುಮಕೂರು ಜಿಲ್ಲೆಗೆ ನೀರಾವರಿ ಯೋಜನೆಗಳನ್ನ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿರೋದಿರ್ಬೋದು, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಇದೆ ಅನ್ನೋದಕ್ಕೆ ಮೂಲ ಸಾಕ್ಷಿ ITBTಯಲ್ಲಿ ಅತ್ಯಂತ ಯಶಸ್ಸನ್ನು ಕಂಡಿದ್ದು ಅವ್ರ ಕಾಲದಲ್ಲಿ. ಅಂತ ಒಬ್ಬ ಅಪ್ರತಿಮ ನಾಯಕ ಇವತ್ತು ನಾವು ಕಳ್ಕೊಂಡಿರೋದು ಕರ್ನಾಟಕ ರಾಜ್ಯಕ್ಕೆ ನಿಜವಾಗಲೂ ಕೂಡ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನ ಕಳ್ಕೊಂಡಿದ್ದೇವೆ, ಒಬ್ಬ ದೂರದೃಷ್ಟಿಯ ಕನಸುಗಾರನನ್ನ ಕಳ್ಕೊಂಡಿದ್ದೇವೆ. ನಾವು ಅವರ ಕುಟುಂಬಕ್ಕೆ ಈ ನೋವನ್ನು ತುಂಬುವಂಥ ಶಕ್ತಿ ಕೊಡಲಿ. ಕರ್ನಾಟಕ ರಾಜ್ಯದಲ್ಲಿ ಈ ಥರ ರಾಜಕಾರಣಿಗಳನ್ನ ಜನ ಅಪೇಕ್ಷೆ ಕೂಡ ಪಡ್ತಾರೆ. ನಿಜವಾಗ್ಲೂ ಕೂಡ ಅವ್ರನ್ನ ಕಳ್ಕೊಂಡಿರೋದು ಕನ್ನಡ ನಾಡು ಒಬ್ಬ ಶ್ರೇಷ್ಠ ರಾಜಕಾರಣಿಯನ್ನ ಕಳ್ಕೊಂಡಂತ ಆಗಿದೆ. ಅದಕ್ಕೆ ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ತುಂಬುವಂಥ ಶಕ್ತಿಯ ಭಗವಂತ ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲರೂ ಕೂಡ ಇವತ್ತು ವಿನಂತಿ ಮಾಡ್ತೇವೆ ಸ್ಪೀಕರ್ ಅವರಿಗೆ, ಇವತ್ತು ಅಡ್ಜರ್ನ್ ಮಾಡಿ ನಾಳೆ ಅವರ ಒಂದು ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಸ್ಪೀಕರ್ ಅವ್ರನ್ನು ಕೂಡ ವಿನಂತಿ ಮಾಡ್ತೇವೆ. ಮುಖ್ಯಮಂತ್ರಿಗಳಾದಾಗ ನಮ್ಮ ಕ್ಷೇತ್ರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯನ್ನು ತಂದು ಇಡೀ ಬೆಂಗಳೂರಿಗೆಲ್ಲ ಇಡೀ ದೇಶಕ್ಕೆ ಮಾದರಿಯಾಗಿ ಮಾಡಿದಂಥ ಕೀರ್ತಿ ಎಸ್.ಎಂ. ಕೃಷ್ಣ ಸಾಹೇಬ್ರದು. ಅವರ ನಡೆ ನುಡಿ, ವಿಶ್ವಾಸ, ಜನಗಳ ಹತ್ರ ಸ್ಪಂದನೆ, ಅವರ ಭಾವನೆ ಎಲ್ಲರಿಗೂ ಮಾದರಿ ಆಗುವಂಥ ರೀತಿಯಲ್ಲಿ ನಡ್ಕೊಂಡಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಭಗವಂತ. ಅವರ ಕುಟುಂಬದ ಒಂದು ಆತ್ಮಶಕ್ತಿ ಹೆಚ್ಚಾಗಲಿ ಅಂತ ಭಗವಂತನಿಗೆ ಪ್ರಾರ್ಥನೆ. ಹಿರಿಯ ಮುತ್ಸದ್ದಿ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿಗಳಾದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವ್ರನ್ನ ನಾವೆಲ್ಲರೂ ಕೂಡ ಇವತ್ತು ಕಳ್ಕೊಂಡಿದ್ದೇವೆ. ಅವರ ಅಗಲಿಕೆಯಿಂದ ನಾನು ನುಂಗಲಾರದಷ್ಟು ದುಃಖ ಇವತ್ತು ರಾಜ್ಯಕ್ಕೆ ಮತ್ತು ಅವ್ರ ಕುಟುಂಬದವ್ರಿಗೆ, ಅವರ ಅನುಯಾಯಿಗಳಿಗೆ ಆಗಿರ್ತಕ್ಕಂಥದ್ದು. ಅದು ದುಃಖ ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಇವತ್ತೆಲ್ರಿಗೂ ಕೂಡ ಕೊಡಲಿ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಅವ್ರನ್ನ ನೆನೆಸ್ಕೊಳ್ಳೋದು, ನಾನು ಮೊದಲನೇ MLA 28 ವರ್ಷಕ್ಕೆ MLA ಆದಾಗ ಅವರ ಮುಖ್ಯಮಂತ್ರಿ ಅವಧಿನಲ್ಲಿ ನಾನು ಮೊದಲನೇ MLA ಆಗಿದ್ದೆ. ಚಿಕ್ಕ ವಯಸ್ಸಲ್ಲಿ ಯಂಗೆಸ್ಟ್ MLA ಆ ಪೀರಿಯಡಲ್ಲಿ ಆದಂಥದ್ದು. ಆ ಸಂದರ್ಭದಲ್ಲಿ ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡಿದಂಥ ಯಾರು ಕೂಡ ಮುಖ್ಯಮಂತ್ರಿಗಳಿದ್ರೆ ಯಾರ ಬಗ್ಗೆನೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಳ್ಳದೆ ಅವರ ಏನು ವಿಷನ್ಸ್ ಇತ್ತು ಅದನ್ನು ಕಾರ್ಯಗತಕ್ಕೆ ತರಲಿಕ್ಕೆ ಸಾಕಷ್ಟು ಶ್ರಮಪಟ್ಟು ಇವತ್ತು ಬೆಂಗಳೂರಿನ ಗಾರ್ಡನ್ ಸಿಟಿ ಮತ್ತು ITBT ಸಿಟಿ ಅಂತ ಮಾಡಿದಂಥ ವ್ಯಕ್ತಿ ಇವತ್ತು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಅವರನ್ನು ಇವತ್ತು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಜೊತೆಗೆ ಅವ್ರ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂತು. 2 ವರ್ಷ ಬರಗಾಲ ಬಂತು. ಆ ಅವಧಿಗೆ ಮುಂಚೆನೇ ಅವರು ಸರ್ಕಾರನ ವಿಸರ್ಜನೆ ಮಾಡಿದಂಥದ್ದು. ಮತ್ತು ಇವತ್ತು ಏನು ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಕೊಂಡೊಯ್ದಂಥ ಹೊತ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ವಹಿಸಿ ಅವ್ರನ್ನ ಕರೆತರಲಿಕ್ಕೆ, ಜೀವಂತವಾಗಿ ಅವ್ರನ್ನ ಕರೆತರಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಹಾಕಿದ್ರು. ಇದೆಲ್ಲ ಅವ್ರಿಗೆ ಸಾಕಷ್ಟು ಟಾಸ್ಕ್ ಅವರ ಅವಧಿನಲ್ಲಿ ನಡೆದಂಥದ್ದು. ಇದನ್ನೆಲ್ಲ ಕೂಡ ಒಂದು ಸಮಾಧಾನದ ರೀತಿಯಲ್ಲಿ ಯಾವ ರೀತಿ ಅವರ ಚಾಕುಚಕ್ಯತೆಯಲ್ಲಿ ಇದೆಲ್ಲ ನಿಭಾಯಿಸಬೇಕು ಅಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದಂಥ ವ್ಯಕ್ತಿ. ಅಂಥ ಮಹನೀಯರು ಇವತ್ತು ಎಲ್ಲ ಹುದ್ದೆನೂ ಕೂಡ ಯಾರು ಕೂಡ ರಾಜಕಾರಣಿ ಅಲಂಕರಿಸಿದ್ದಾರೆ ಅಂದರೆ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಮುಖ್ಯಮಂತ್ರಿಗಳಾದರು, ಪಕ್ಷದ ಅಧ್ಯಕ್ಷರಾದರು, ಮತ್ತು ಗವರ್ನರ್ ಆಗಿ ಮಹಾರಾಷ್ಟ್ರದಲ್ಲಿ ಕೆಲಸವನ್ನು ನಿರ್ವಹಿಸಿದರು. ನಂತರ ರಾಜ್ಯಸಭಾ ಸದಸ್ಯರಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ರಾಜಕಾರಣದಲ್ಲಿ ಹಲವಾರು ವರ್ಷ ಅವರು ಎಲ್ಲ ಅವರ ಒಂದು ಏನು ನೋಡೋದಕ್ಕೂ ಕೂಡ ಲಕ್ಷಣವಾಗಿ ನಾನು ಬಂದರೆ ಹೊರಗಡೆ ಹೆಂಗಿರಬೇಕು ಡೆಕೋರಮ್ನು ಕೂಡ ಮೇಂಟೈನ್ ಮಾಡಿದ್ರು. ಮತ್ತು
ಶಿಸ್ತುನೂ ಅಷ್ಟೇ, ಯಾರ ಹತ್ರ ಹೆಚ್ಚು ಮಾತಾಡ್ತಿರ್ಲಿಲ್ಲ, ತಲೆಯಲ್ಲೇ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ನಮ್ಮ ಎಸ್ ಎಂ ಕೃಷ್ಣ ಅವ್ರನ್ನ ನಾವೆಲ್ಲರೂ ಕೂಡ ಇವತ್ತು ಕಳ್ಕೊಂಡಿದ್ದೇವೆ. ಅವರ ಅಗಲಿಕೆಯಿಂದ ರಾಜ್ಯಕ್ಕಾಗಿರ್ತಕ್ಕಂಥ ನಷ್ಟವನ್ನು ತುಂಬತಕ್ಕಂಥ ಶಕ್ತಿ ಇವತ್ತು ಭಗವಂತ ನೀಡಲಿ. ಅವ್ರ ಕುಟುಂಬಕ್ಕೆ ಈ ಒಂದು ನೋವಿನ ಸಂಗತಿಯನ್ನು, ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತಾ ನಾನು ಇದಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಇವತ್ತೇನು ಬೆಳಗ್ಗೆ ಕರ್ನಾಟಕ ಜನತೆಗೆ ಏನು ಒಂದು ಆಘಾತ ಇರ್ತಕ್ಕಂಥ ಸುದ್ದಿನ ಏನು ಕೇಳ್ಪಟ್ಟಿದ್ದೀವಿ, ನಮ್ಮ ಆಧುನಿಕ ತಂತ್ರಜ್ಞಾನ ಅಂತ ಹೇಳ್ಬೋದು, ನಮ್ಮ ಏನು ಅವರದೇ ಆದ ದಾಟಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮಂಥ ಒಂದು ಯುವ ಪೀಳಿಗೆಗೆ ಒಂದು ಉದಾಹರಣೆಯಾಗಿ ಮಾಡಿಕೊಂಡಿರ್ತಕ್ಕಂಥ ಎಸ್ ಎಂ ಕೃಷ್ಣ ಸಾಹೇಬರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇವತ್ತು ತುಂಬ ದುಃಖವಾಗಿದೆ. ಬಹುಶಃ ಕರ್ನಾಟಕ ರಾಜ್ಯವನ್ನು ಇಡೀ ಪ್ರಪಂಚಾದ್ಯಂತ ಹಿಂಗೂ ಇರ್ಬೋದು, ಹಿಂಗೂ ಕೆಲಸ ಮಾಡ್ಬೋದು ಅಂತ ತೋರಿಸ್ತಕ್ಕಂಥ ಮಹಾನ್ ಭಾವ. ಬಹುಶಃ ಅಜಾತ ಶತ್ರು, ಭವಿಷ್ಯ ಶತ್ರು ಅನ್ನೋದೇ ಅವ್ರಿಗೆ ಭವಿಷ್ಯ ಇರಲಿಲ್ಲ. ಎಲ್ಲ ಪಕ್ಷದಲ್ಲೂ ಕೂಡ ಅವರು ಮೆಚ್ಚುವಂಥ ವ್ಯಕ್ತಿಗಳು ಮತ್ತು ರಾಜಕಾರಣಿಗಳಿದ್ರು. ಬಹುಶಃ ಈ ದುಃಖವನ್ನು ಇಡೀ ಕರ್ನಾಟಕ ಇವತ್ತು ಭರಿಸ್ತಾ ಇದೆ. ಇಂಥ ಮಹಾನ್ ಚೇತನ ಇವತ್ತು ನಮ್ಮನ್ನು ಅಗಲಿರೋದು ನಮಗೆಲ್ಲ ಒಂಥರ ದುಃಖ ಪರಿಸ್ಥಿತಿ ಆಗಿದೆ. ಬಹುಶಃ ಈ ಒಂದು ದುಃಖವನ್ನು ಆ ಒಂದು ಫ್ಯಾಮ್ಲಿಗೆ ಭರಿಸೋಂಥ ಶಕ್ತಿ ಕೊಡಲಿ. ಹಾಗೂ ಅವರ ಆದರ್ಶಗಳನ್ನು ಸಾಕಷ್ಟು ಜನ ಯುವ ರಾಜಕಾರಣಿಗಳು, ಇವತ್ತೇನು ಯುವ ರಾಜಕಾರಣಿ ಬರ್ತಾ ಇದ್ದಾರೆ, ಎಸ್ ಎಂ ಕೃಷ್ಣ ಸಾಹೇಬ್ರಂಥ ಆದರ್ಶಗಳನ್ನು ನಾವೆಲ್ಲ ಪಾಲಿಸ್ಬೇಕಾಗುತ್ತೆ. ಸಾಕಷ್ಟು ಅವರ ಒಂದು ಏನು ಅವರು ವೈವಿಧ್ಯತೆಗ ಏನು ಕೆಲಸವನ್ನು ನಾವೆಲ್ಲ ಪಾಲಿಸ್ಬೇಕಾಗುತ್ತೆ. ಸೊ ಖಂಡಿತವಾಗಿ ನಾವಂತೂ ಅವ್ರನ್ನ ಪಾಲಿಸ್ತಾ ಇದ್ದೀವಿ. ಒಂದು ಇಡೀ ಕರ್ನಾಟಕಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ, ಆ ಕುಟುಂಬಕ್ಕೆ ಆ ಒಂದು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. Ashwavega English News. Coming soon. Your channel, your voice, your trust.